ನಮಸ್ಕಾರ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ ಮಾರ್ಚ್ 31ನೇ ತಾರೀಕು ಶ್ರೀ ವಿಷ್ಣುದತ್ತ ಗುರೂಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ಹೆಸರುಗಳನ್ನು ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಈಗಲೇ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾರ್ಚ್ 31ನೇ ತಾರೀಕು ನಡೀತಾ ಇರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ. ಎಲ್ಲ ಕಡೆ ಒಂದು ರೀತಿ ಹವಾ ಶುರುವಾಗಿದೆ ಅಂತ ಹೇಳ್ಬೋದು. ಯಾವುದ್ರ ಹವಾ? ಬೇಸಿಗೆ ಹವಾ ಅಲ್ಲ, ಈ ಒಂದು ಪಾಲಿಟಿಕ್ಸ್ ಹವಾ ಅಂತಲೇ ಹೇಳ್ಬೋದು. ಈ ಬಾರಿಯ ಒಂದು ರಾಜಕೀಯ ವಿಚಾರವಾಗಿ ನಾವು ಮಾತನಾಡಿದರೆ, ಕಳೆದ ಬಾರಿ ಕೂಡ ನೀವು ಸಾಕಷ್ಟು ಪ್ರಿಡಿಕ್ಷನ್ಸ್ನ ಕೊಟ್ಟಿದ್ರಿ, ಅದೇ ರೀತಿಯಾಗೇ ಬಂದಿತ್ತು ಅಂತ ಹೇಳ್ಬೋದು. ಸೊ ಈ ಬಾರಿ ಯಾವ ರೀತಿ ಇದೆ? ನಮ್ಮ BJP ಅವ್ರಿಗೆ ಏನಾದರೂ ಗೆಲುವು ಸಾಧಿಸುವಂಥ ಅವಕಾಶಗಳು ಇದೆಯಾ, ಅಥವಾ ಅವರಿಗೆ ಒಂದು ರೀತಿಯಾಗಿರುವಂಥ ಗುಡ್ ಟೈಮ್ ಅನ್ನೋವಂಥದ್ದು ಬಂದಿದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ರಾಜಕೀಯ ನನಗೆ ಇಷ್ಟವಾದ ಸಬ್ಜೆಕ್ಟ್. ಎಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿರೋದು ಅಂದರೆ, ಈಗ ಕೋಡ್ ಆಫ್ ಕಂಡಕ್ಟಿಂಗ್ಗೆ ಬಹುಶಃ ಇನ್ನು 2 ಡೇಸಲ್ಲಿ ಬಹುಶಃ ಇರುವಂಥದ್ದು ಕಾಣುತ್ತೆ, 19th ಅಂತ. ಒಂದೊಂದು ಕ್ಷೇತ್ರವನ್ನು ಕೂಡ ಎಲ್ಲೋ ಒಂದು ಕಡೆ ಆಯ್ಕೆ ಮಾಡಬೇಕಾದ್ರೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗಿರ್ತಕ್ಕಂತಹದ್ದು, ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿನ ಆಯ್ಕೆ ಮಾಡೋದು ಕಮಾಂಡಿಗೆ ಬಿಟ್ಟು ವಿಚಾರ, ಹೈಕಮಾಂಡಿಗೆ ಬಿಟ್ಟು ವಿಚಾರ. ಆ ಹೈಕಮಾಂಡ್ನವರು ಕೂಡ ಅಷ್ಟೇ ಬಹಳ ಹಿಂದೆನೇ ಇದನ್ನು ಆಲೋಚನೆ ಮಾಡಬೇಕು ಕೂಡ. ತಕ್ಷಣ ಮಾಡೋದು ಕೂಡ ತುಂಬ ತಪ್ಪಾಗುತ್ತೆ. ಇನ್ನು ಓಟ್ ಹಾಕ್ತಕ್ಕಂಥದ್ದು ಪ್ರಜೆಗಳ ಜವಾಬ್ದಾರಿ, ಆಯ್ಕೆ ಮಾಡೋದು ಅವರ ಜವಾಬ್ದಾರಿ, ಓಟ್ ಒತ್ತತಕ್ಕಂತಹದ್ದು ಪ್ರಜೆಗಳ ಜವಾಬ್ದಾರಿ. ಇಲ್ಲಿ ಎಂತಹ ಎಡೆಬಿಡಂಗಿತನವನ್ನು ಮಾಡ್ತಾರೆ ಪಕ್ಷದವರು ಅಂತಂದರೆ, ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಈ ಬೆತ್ತಲೆ ಪ್ರಪಂಚ ಅಂತ ಒಂದು ಆರ್ಟಿಕಲ್ ಬಹಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಬರೀತಾ ಇದ್ದ ಒಬ್ಬ ವ್ಯಕ್ತಿ ಪ್ರತಾಪ್ ಸಿಂಹ. ಬಹುಶಃ ನಾನು ನೋಡಿದ ಪ್ರಕಾರ ತುಂಬ ಚೆನ್ನಾಗಿ ಆನೆಸ್ಟಾಗಿ ವರ್ಕ್ ಮಾಡಿದ್ದಾನೆ, ಕಣ್ಣಿಗೆ ಕಾಣಿಸುತ್ತೆ. ಆಮೇಲೆ ಪಕ್ಷಪಾತವಿಲ್ಲದೆ ಮಾತಾಡ್ತೀನಿ ನಾನು. ಹಾಗಂತೇಳಿ ಕಾಂಗ್ರೆಸ್ಸಲ್ಲಿ ಮಾಡಿದವರೆಲ್ಲ ಮಾಡಿದವರು ಇದ್ದಾರೆ, ಅದನ್ನು ಮಾತಾಡ್ತಾ ಬರ್ತೀನಿ. ನೀವು ವ್ಯಕ್ತಿನ ಆಯ್ಕೆ ಮಾಡಬೇಕಾದ್ರೆ ಎಲ್ಲಿ ವಿಫಲರಾಗ್ತೀರಿ, ಯಾಕೆ ನೀವು ಸಫಲತೆ ಕಾಣಲ್ಲ ಅನ್ನೋದಕ್ಕೆ ಓದು ಬಾರಿ ಕೂಡ ಆ ಎಡವಟ್ಟನ್ನು ಮಾಡಿದ್ದೀರಿ, ಆ ಎಡಬೆಡಂಗಿತನವನ್ನು ನೀವು ಅನುಭವಿಸಿದಿರಿ ಕೂಡ. ಆ ಇಬ್ಬರು ಜಗಳ ಮೂರನೇವನಿಗೆ ಆದಾಯ ಮಾಡ್ಕೊಳ್ಳೋದು ಕೂಡ ಆಬ್ವಿಯಸ್ಲಿ ಇರೋ ದಾರಿ ಅದೊಂದೇ. ಅದಕ್ಕಾಗಿ ನಾನು ಮಾತಾಡ್ತೀನಿ. ಏನು ಆ MP ಆಗಿರ್ತಕ್ಕಂತಹ ಪ್ರತಾಪ್ ಸಿಂಹ ದಶಪಥ ರಸ್ತೆಗೂ ಅಥವಾ ಅವರಿಗೆ ಸಂಬಂಧಪಟ್ಟ ಏನು ಕಾನ್ಸ್ಟೆನ್ಸಿ ಬರುತ್ತೋ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸಿದ್ರೆ ಬಹಳ ಅಚ್ಚರಿ ಅನಿಸುತ್ತೆ, ಖುಷಿ ತಂದು ಕೊಡುತ್ತೆ, ಮುದ ತಂದು ಕೊಡುತ್ತೆ, ಅದು ಹೇಳ್ಬೋದು. ಆದರೆ ಆತನಿಗೆ ಟಿಕೆಟ್ ವಂಚನೆಯನ್ನು ಮಾಡಿ ರಾಜ ಮಹಾರಾಜ ಯದುವೀರರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅಪ್ರಿಷಿಯೇಟ್ ಮಾಡೋಂಥದ್ದೇ ಖುಷಿಯೇ, ಸಂತೋಷವೇ. ಆದರೆ ನಾನು ಕೇಳ್ತಿರೋದು, ಮೋದಿಗೆ 1 to 1 ಇರ್ತಕ್ಕಂತಹ ಈ ವ್ಯಕ್ತಿಗೆ ಟಿಕೆಟ್ ಯಾಕೆ ನಿರಾಕರಿಸಿದ್ರಿ? ಆಮೇಲೆ ಎಲ್ಲಿ ಲೋಪ ಆಗಿದೆ? ನೀವು ಯದುವೀರರಿಗೆ ಕೊಡಿ, ಹಾಗಂತಲ್ಲ ಅಲ್ಲೇ ಕೊಡೋ ಬದಲಿಗೆ ಬೇರೆ ಕಡೆ ಕೊಡಬೋದಾಗಿತ್ತು. ಅಲ್ಲಿಗೆ ನಿಮಗೆ ಎರಡು ಟಿಕೆಟ್ ಗೆಲುವನ್ನು ತೋರಿಸ್ತಾ ಇತ್ತು. ಒರ್ಜಿನಲಾಗಿ ನೀವು ಥಿಂಕ್ ಮಾಡಿ. ಏನು ಅಂತಂದರೆ, ನಾವೆಲ್ಲೋ ಒಂದು ಕಡೆ ಎಡುವಂಥದ್ದು ಎಲ್ಲಿ ಅಂತಂದರೆ, ಇನ್ನು ಕೇವಲ 20 ದಿನ ಇದ್ದಾಗ, 25 ದಿನ ಇದ್ದಾಗ ನೀವು ಟಿಕೆಟ್ ಅನೌನ್ಸ್ ಮಾಡೋದು. ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಈಗ 5 ವರ್ಷಗಳಿಂದ 10 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂತಹ ವ್ಯಕ್ತಿಯನ್ನು ಏಕಾಏಕಿ ತೆಗೆದುಬಿಟ್ಟು ನೀವು ಇನ್ಯಾರನ್ನೋ ಹಾಕಿದಾಗ ಜನಕ್ಕೆ ಮನಸ್ಸಲ್ಲಿ ಏನು ಉಳ್ಕೊಳ್ಳುತ್ತೆ ಅಂತಂದರೆ, ಏನು ಅಂತ ಗೊಂದಲಕ್ಕೀಡಾಗ್ಬಿಡ್ತಾರೆ, ಗೊತ್ತೇ ಆಗಲ್ಲ, ಕನ್ಫ್ಯೂಷನ್ ತುಂಬ. ಇದು ಆದಾಗ ಏನು ಮಾಡಬೇಕು? ಆಮೇಲೆ ಎಷ್ಟೋ ಜನ ಫಾಲೋವರ್ಸ್ ಇದ್ದಾರೆ, ಅದಕ್ಕೆ ತುಂಬ ಫಾಲೋವರ್ಸ್ ಇದ್ದು ಬೆಳೆಸ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರು ಕೂಡ ನೋಡಿ, ಪ್ರತಾಪ್ ಸಿಂಹ ಆ ದೊಡ್ಡ ಗುಣ ಹೇಗೆ ಅಂತಂದರೆ, ಯದುವೀರ ಮಹಾರಾಜರೇ ನೀವು ನಿಂತುಕೊಂಡ್ರೆ ಖಂಡಿತ ನಾನು ನಿಮ್ಮ ಬೆಂಬಲಕ್ಕೆ ಇರ್ತೀನಿ ಅಂತ ಹೇಳುತ್ತಾರೆ. ಎಲ್ಲೋ ಒಂದು ಕಡೆ ಅವರು ಬೇಸರವನ್ನು ವ್ಯಕ್ತಪಡಿಸಿಲ್ಲ. ಅವರಿಗೆ ಮೇಜರ್ ಪಕ್ಷ ಬೇಕು, ಆ ಪಕ್ಷಕ್ಕಾಗಿ ನಾನು ದುಡಿತೇನೆ ಅಂತಕ್ಕಂಥ ವ್ಯಕ್ತಪಡಿಸಿದ್ದಾರೆ. ಮಹಾರಾಜನಾಗೆ ಇದ್ದರೂ ಬಹಳ ಗೌರವ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ನೀವೆಲ್ಲ ಗೆಲ್ತೀರಿ, ಚೆನ್ನಾಗಿದೆ. ಆದರೆ ಜನ ನಿಮ್ಮನ್ನು ಪುರಸ್ಕರಿಸ್ತಕ್ಕಂತಹ ಒಂದು ಹಂತ ಇದೆಯಲ್ಲ, ಅದು ಮಹಾರಾಜನಾಗೆ ಉತ್ತಮ ಅಂತ ಕಾಣುತ್ತೆ. ಮಹಾರಾಜನಾಗೇ ಇರೋದು ಉತ್ತಮ ಅಂತ. ನಿಮಗೆಲ್ಲೂ ಕೂಡ ಅಲ್ಲಿ ಒಂದೇ ಒಂದು ಡಾಟಷ್ಟು ಕೂಡ ಕಪ್ಪು ಚುಕ್ಕೆ ನಿಮಗೆ ಬರಲ್ಲ. ಆದರೆ ರಾಜಕೀಯ ಆಗ ಅಲ್ವೇ ಅಲ್ಲ. ರಾಜಕೀಯದಲ್ಲಿ ಎಂತಹದ್ದು ಅಂತಂದರೆ ಈ ಕೆಸರೆರಚಾಟ.
ಇದೊಂದು ರೀತಿಯಾಗಿ ಅಂತಹ ಕೆಸರು ಎರಚಾಟ ಬಹುಶಃ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಅಂತಹ ಕೆಸರು ಬಿದ್ದಾಗ ಕರ್ನಾಟಕದ ಜನತೆ ಅಥವಾ ಏನೋ ಮೈಸೂರು ಸಂಪ್ರದಾಯ ಕಾಣ್ತಾ ಇರ್ತಕ್ಕಂತಹ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ದಿಗ್ವಿಜಯವನ್ನು ಸಾಧಿಸ್ಕೊಂಡು ಬರ್ತಾ ಇರತಕ್ಕಂತಹ ಮನೆತನಕ್ಕೆ ಈ ಲೇಪನ ಏನಾದರೂ ಅಂಟಬಹುದಾ ಅನ್ನೋದೊಂದು ಬೇಸರ ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಚಾತುರ್ಯ, ದಿಟ್ಟತನ, ನೇರ ನಡೆ ಇವೆಲ್ಲವೂ ಕೂಡ ಚೆನ್ನಾಗಿದೆ. ಆದರೆ ಆ ಪ್ರಾಂತ್ಯದಲ್ಲಿ ಬಿಟ್ಟು ಬೇರೆ ಪ್ರಾಂತ್ಯದಲ್ಲಿ ನೀವೇನಾದರೂ ಕೂಡ ನಿಂತಿದ್ದರೆ ಬಹುಶಃ ಚೆನ್ನಾಗಿರ್ತಿತ್ತು ಅನ್ನೋದೊಂದೇ ನನ್ನ ಕಳಕಳಿ. ಆದರೆ ಈ ಬಿ ಜೆ ಪಿನವರು ಮೊದಲು ಮಾಡಿದರೆ ಏನು ಮಾಡಿದ್ದವರು ಅಂತಂದರೆ ಹೋದ ಬಾರಿ ದೊಡ್ಡ ಮಟ್ಟದ 4 ತಪ್ಪನ್ನು ಮಾಡಿದ್ರು. ಮೇಜರಾಗಿ ನೀವು 70 ಜನನ ಹಳಬರನ್ನ ತೆಗೆದು ಹೊಸಬರನ್ನ ಹಾಕಿದ್ರು. ಎಕ್ಸಾಂಪಲ್ ಈಗ ಈಶ್ವರಪ್ಪ, ಜಗದೀಶ್ ಶೆಟ್ಟರು ಈ ಥರದ್ದವ್ರನ್ನ ಹಳಬರನ್ನೆಲ್ಲ ತೆಗೆದಾಗ ಅವನೊಬ್ಬನೇ ಬೇಸರ ಮಾಡ್ಕೊಂಡು ಆಚೆ ಬರಲಿಲ್ಲ. ಅರೆ, ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿದ್ದೆ, ನಾನೊಬ್ಬ ಸಿ ಎಮ್ ಆಗಿದ್ದೆ, ನನಗೆ ಇವರು ಟಿಕೆಟ್ ವಂಚನೆ ಮಾಡಿದಾಗ ಇನ್ನು ಅವರ ಆಸುಪಾಸಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಕೆಲಸ ಮಾಡಿಕೊಂಡು ಒಂದು 4-5 MLಗಳ ಅವ್ರು ಎಳೆದಾಗ್ತಾರೆ, ನೀನು ಅದು ಕೆಲಸ ಮಾಡಬೇಡ ಬಹುಶಃ. ಆದರೆ ಅವ್ರ ಮನಸ್ಸಿಗೆ ಘಾಸಿ ಆದಾಗ ಇನ್ನೊಂದಷ್ಟು ಬೇಸರ ವ್ಯಕ್ತಪಡಿಸೋ ಸಾಧ್ಯತೆ ಇರುತ್ತೆ. ಇದು ಬಿ ಜೆ ಪಿನವ್ರಿಗೆ ಅರ್ಥ ಆಗ್ತಿಲ್ವೋ ನನಗೆ ಗೊತ್ತಿಲ್ಲ. ಒಂದನೇದು. ಈ ಎರಡನೇದು, ನೀವು 70 ಜನ ತೆಗೆದು ಹಾಕಿದ್ರಲ್ಲ, ಇನ್ನು ಎರಡನೇ ಹಂತ ಏನು ಅಂತಂದರೆ ಹತ್ತಿರ ಇದ್ದಾಗ ನೀವು ಟಿಕೆಟ್ ಅನೌನ್ಸ್ ಮಾಡ್ತೀರಿ. ಈಗಾಗಲೇ ಆ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕು ಅಂತೇಳಿ ವರ್ಷಾನುಗಟ್ಟಲೆ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅವನ್ನ ನೀವು ನೋಡಿಸ್ಕೊಂಡು ಮಾಡು ನೀನು ಕೊಡ್ತೀನಿ ಅಂತೇಳಿ ಟಿಕೆಟನ್ನು ಇವನಿಗೆ ವಂಚನೆ ಮಾಡಿ ಇನ್ಯಾವುದೋ ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಬಿಡ್ತೀರಿ. ಇಲ್ಲಿ ಜನ ಎಷ್ಟು ಕನ್ಫ್ಯೂಸ್ ಆಗ್ತಾರೆ ರೀ. ಅವನು ಎಷ್ಟೋ ಸರ್ವಿಸ್ ಮಾಡ್ಕೊಂಡು ಬಂದಿರ್ತಾನೆ, ಟಿಕೆಟ್ ಇವನು ಕೊಟ್ಟಿರ್ತಾರೆ. ಏನಿಲ್ಲಿ ಪ್ರಜೆಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಬಹಳ ಕಳವಳ ಇಲ್ಲಿ. ಎರಡನೇದು. ಇನ್ನು ಮೂರನೇದು, ಎಲ್ಲೋ ಒಂದು ಕಡೆ ಮೋದಿ ಅಲೆ ಇದೆ ಬಿಡು, ಮೋದಿ ಅಲೆ ಇದೆ. ಅವರು ಬಂದು ಎಲ್ಲೋ ಒಂದು ಕಡೆ ಒಂದು ಸಲ ಕ್ಯಾನ್ವಾಸ್ ಮಾಡ್ಕೊಂಡು ಬಂದ್ಬಿಟ್ರು, ರೋಡ್ ಶೋ ಮಾಡಿಬಿಟ್ರೆ ಸಾಕು ಗೆದ್ಬಿಡ್ತೀವಿ ಅಂತೇಳಿ ಇವರು ಬೇಜವಾಬ್ದಾರತನ ತೋರಿಸ್ತಾರೆ. ಬಿ ಜೆ ಪಿನವರು ಹಿಂಗಿದ್ಬಿಡ್ತಾರೆ, ಓವರ್ ಕಾನ್ಫಿಡೆನ್ಸ್, ಈಗಿದ್ಬಿಡ್ತಾರೆ. ನಾನು ಗೆಲ್ತೀನಿ ಬಿಡು ಅಂತ ಈಗಿದ್ರು ಮುಗೀತು. ಅವರು ಏನು ಮಾಡಬೇಕಾಗಿತ್ತು ಅವರ ನಡೆಯಲ್ಲಿ, ಅವರ ನುಡಿಯಲ್ಲಿ ಏನು ಕೆಲಸವೇ ಮಾಡಲ್ಲ. ಮೋದಿಯನ್ನು ತೋರಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅದು ಎಲ್ಲ ಕಾಲಕ್ಕೂ ಅದಲ್ವಲ್ಲ, ಎಲ್ಲ ಕಾಲದಲ್ಲೂ ಅದು ಗೆಲ್ಲಕ್ಕೆ ಬರಲ್ಲ. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕೂಡ. ಇನ್ನು 4ನೇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಏನಂತಂದರೆ, ಇವರು ಬಂದು ಹೋದ ಕೂಡಲೇ ಆ ಪ್ರಾಂತ್ಯದಲ್ಲಿ ಇವ್ರ ಮನಸ್ಸಲ್ಲಿ ಏನಿತ್ತೋ ಅದಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಕೆಲಸದಲ್ಲಿ ಭಾಗಿನೇ ಆಗೋದಿಲ್ಲ. ಈ ತರಹದ್ದೆಲ್ಲವನ್ನು ಕೂಡ ಮಾಡಿರ್ತಕ್ಕಂತಹದ್ದು ಏನು ಮಾಡ್ತಾರೆ ಅಂತಂದರೆ, ಈಗ ಇವರು ಕಾಂಗ್ರೆಸ್ನವರು 5 ಗ್ಯಾರಂಟಿಗಳು ಕೊಟ್ಟರಲ್ಲ, ಆ 5 ಗ್ಯಾರಂಟಿಗಳು ಜನಕ್ಕೆ ಎಲ್ಲೋ ಒಂದು ಕಡೆ ಖುಷಿ ತಂದುಬಿಡ್ತು. ಓಹೋ, ನಮಗೆ ಬಸ್ ಪ್ರಯಾಣ ಫ್ರೀ ಕೊಡ್ತಾರಾ, ಖುಷಿ ಕೊಟ್ಬಿಡ್ತು. ಸಂಸಾರಕ್ಕಾಗೋಷ್ಟು ನಮಗೆ ದವಸ ಧಾನ್ಯ ಕೊಡ್ತಾರಾ, ತುಂಬ ಖುಷಿ ತಂದ್ಕೊಂಡ್ಬಿಡ್ತಾರೆ. ಕರೆಂಟ್ ಫ್ರೀ ಸಿಕ್ತು ಅಲ್ಲ, ಇದು ಆಬ್ವಿಯಸ್ಲಿ ಅಷ್ಟೇ ಅಲ್ವಾ, ನಮ್ಗೆ ಇಷ್ಟು ಸಿಗುತ್ತೆ ಅಂತಂದಾಗ ನನಗೆ ಯಾರೋ ಒಬ್ಬರು ಪ್ರಶ್ನೆ ಮಾಡಿದರು, ಸ್ವಾಮೀಜಿ ನಾವು 20 ವರ್ಷಗಳಿಂದ ಬಿ ಜೆ ಪಿಯಲ್ಲೇ ಇದ್ದವರು, ಆದರೆ ನಮಗೇನು ದುಡ್ಡು ಕೊಡೋದಾಗಲಿ ಅಥವಾ ಅವರೇನೋ ಹಂಚೋದಾಗಲಿ ನಮಗೇನು ಬೇಕಾಗಿಲ್ಲ. ಒಬ್ಬ ಲೀಡ್ರ್, ಒಬ್ಬ ಮಾಸ್ ಲೀಡ್ರದಲ್ಲಿ ಮಾತಾಡ್ತಾನೆ, ನಮ್ಮ ಪ್ರಾಂತ್ಯದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ನಮ್ಮ ಆ ಏರಿಯಾ ಕಡೆನೇ ಬರಲಿಲ್ಲ, ಎಲ್ಲಿ ತನಕ ಆತ ಏನು ಓಟಿಗಾಗಿ ಎಲ್ಲ ಕಡೆ ಕೇಳ್ತಿದ್ದಾನೆ, ಎಲ್ಲ ಕಡೆ ಏನು ಮಾತಾಡ್ತಿದ್ದಾನೆ, ಈ ತರಹದ್ದು ಎಲ್ಲ ಅಂತಂದರೆ ಅವ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲಷ್ಟು ಹೋಗಿದ್ದಾರೆ, ಮೋದಿ ಬಂದೋಗಿದ್ದಾರೆ ಬಿಡು ಅಂತ. ಆತ ಎಲ್ಲೂ ಹೋಗಲಿಲ್ಲ. ಅವ್ರು ಏನಂದರು ಅಂದರೆ, ಇಲ್ಲ ಸ್ವಾಮೀಜಿ, ನಮಗೆ ಕಾಂಗ್ರೆಸ್ನವ್ರು ಏನೇನೋ ಹಂಚಿದ್ರು, ಕುಕ್ಕರ್ ಹಂಚಿದ್ರು, ಹಣ ಕೊಟ್ಟರು, ಇದೆಲ್ಲ ಬಿಡಿ, ಜನ ಏನು ಮಾಡ್ತಾನೆ ತೊಗೊಂಡು ಬಿಡ್ತಾರೆ. ಆದರೆ ಇವ್ರು ಯಾರಾದರೂ ಒಂದು ಸಲ ಬಂದು ಹೋಗಿದ್ರೆ, ಕೃತಜ್ಞತೆ ಇದ್ದಿದ್ರೆ, ದಯವಿಟ್ಟು ನನಗೆ ಜಾತಿ ಬೇಡ, ನೀತಿ ನೋಡಿ ನನಗೆ ಓಟ್ ಹಾಕಿ ಅಂತಂದರೆ ನಾವು ಹಾಕ್ತಿದ್ವಿ ನಾವು. ಅವರು ಹೇಳ್ತಾರೆ, 13,000 ಓಟನ್ನು ನಾನು ಕಾಂಗ್ರೆಸ್ಗೆ ಹಾಕಿಸಿದೆ ಸ್ವಾಮಿ. ಅಂದರೆ ವ್ಯಕ್ತಪಡಿಸೋದು ನೋಡಿ ಜನ. ನಾನು ಹೇಳ್ತಾರೆ, ಕಾಂಗ್ರೆಸ್ಗೂ ಹಾಕಿ ನೀವು, ಬಿ ಜೆ ಪಿಗೂ ಹಾಕಿ ನೀವು. ವ್ಯಕ್ತಿ ಯಾರು, ನಮ್ಮ ದೇಶಕ್ಕಾಗಿ ಸೇವೆ ಮಾಡ್ತಿರೋರು ಯಾರು, ಇದನ್ನು ಅಷ್ಟೇ ನೀವು ಆಯ್ಕೆ ಮಾಡಿ. ನಾನು ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ಮತ್ತೊಂದಾಗಲಿ ಹೇಳ್ತಿಲ್ಲ. ಮತ್ತು ಇವರು 5 ಗ್ಯಾರಂಟಿಗಳು ಕೊಟ್ಟರಲ್ಲ, ಇವರು ಇದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು ಕೂಡ, ಮಾಡ್ಕೊಳ್ಬೇಕು ಕೂಡ. ಮತ್ತು ಈಗ ದೇಶ ನಡೆಸಬೇಕು ಅಂತಂದರೆ, ರಾಜ್ಯ ನಡೆಸಬೇಕು ಅಂತಂದರೆ, ಇನ್ನು ಇವರು ಇಷ್ಟು ವೀಕ್ ಇದ್ದಾಗ, ಇಷ್ಟು ಬೇಜವಾಬ್ದಾರಿತನ ತೋರಿಸಿದಾಗ, ಇಷ್ಟು ಅಹಂಕಾರ ತೋರಿಸಿದಾಗ ಇನ್ನು ಇವ್ರು ಮಾಡಲೇಬೇಕು. ನಾನು ಹೇಳ್ತಿರೋದು, ಒಬ್ಬ ವ್ಯಕ್ತಿಗತವಾಗಿ ಪ್ರತಾಪ್ ಸಿಂಹನಿಗೆ ಟಿಕೆಟು ನೀವು ನಿರಾಕರಿಸಿದ್ದು ಬಹಳ ಬೇಸರ ಆಗುತ್ತೆ. ಯಾಕೆ ಅಂತಂದರೆ ಕೆಲಸ ಮಾಡಿಕೊಂಡು ಬಂದಿದ್ದಾನೆ ಆತ. ಆಗೇನಾದರೂ ನೀವು ಮಾಡ್ತೀನಿ ಅನ್ನೋದಾದರೆ, ಇಲ್ಲೊಂದು ಪಾಯಿಂಟ್ ಇದೆ, ಆಗೇನಾದರೂ ನೀವು ಅವರಿಗೆ ಟಿಕೆಟ್ ವಂಚನೆ ಮಾಡ್ತೀನಿ ಅನ್ನೋದಾದರೆ ಏನು ಅಂತಂದರೆ, ಮೊದಲೇ, ಯಾಕಂದರೆ ನಿಮಗೆ ತಿದ್ದುಪಡಿ ಏನು ಹೊಸದಲ್ಲ, ಏನು ಬೇಕಾದರೂ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕಾಗಿ ನಾನು ಹೇಳೋದು, ನೋಡಪ್ಪ, ನೀನು 5 ವರ್ಷಗಳಲ್ಲಿ MP ಆಗ್ತೀಯಾ, ಆ MP ಗೆದ್ದ ಆದಮೇಲೆ ನಿನಗೆ 2ನೇ ಸಲ MP ಟಿಕೆಟ್ ಕೊಡಬೇಕಾದರೆ ನಾವು ಕೊಡೋದಿಲ್ಲ ಅಂತ ಮೊದಲೇ ಅವ್ರ ಹತ್ರ ಬರ್ಸ್ಕೊಳ್ಬೇಕು.
ಅವಾಗ ಏನು ಮಾಡ್ತಾರೆ ಅಂದರೆ ಸರಿ ಬಿಡು ನಾನು ಒಂದೇ ಸಲಕ್ಕೆ ನನ್ನ ಮನಸ್ಸು ಒಪ್ಕೊಂಡ್ಬಿಡುತ್ತೆ, ಮನಸ್ಸಲ್ಲಿ ಖುಷಿ ಇರುತ್ತೆ. ಎರಡನೇ ಸಲ ಆ ಪ್ಲೇಸ್ ನಿನ್ನನ್ನು ಕೂರಿಸಲ್ಲ, ಇನ್ನೊಬ್ಬನ ಕೂರಿಸ್ತೀವಿ. ಅಥವಾ ಒಂದು 6 ತಿಂಗಳು 1 ವರ್ಷ ಇದ್ದಾಗ ಹೈಕಮಾಂಡ್ ಇದನ್ನು ಮಾಡಬೇಕಾಗಿತ್ತು. ಇದನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ನಿನ್ನ ಬದಲಿಗೆ ಬೇರೆ ಕ್ಯಾಂಡಿಡೇಟ್ ಹಾಕ್ಬೇಕಾದ್ರೆ ಹೊಸ ಮುಖಗಳು ನಾವು ತರಬೇಕಾಗುತ್ತೆ. ನಿನಗೆ ಬೇಕಾದರೆ ಅದಕ್ಕಿಂತಲೂ ಕೂಡ ಬೇರೆ ಪದವಿಯನ್ನೇ ಕೊಡುತ್ತೇವೆ. ನಿನ್ನ ಸೇವೆಗೆ ಇಲ್ಲಿ ಏನು ಇದೆ ಬೇಕಾದಷ್ಟು ಪೋಸ್ಟ್ಗಳಿದೆ ಇಲ್ಲಿ ಹೈಕಮಾಂಡಲ್ಲಿ, ಅಂತಹದ್ದು ಚೇರ್ಮನ್ ಪೋಸ್ಟ್ಗಳು ಬೇಕಾದಷ್ಟು ಇರ್ತವೆ, ಏನು ಬೇಕಾದರೂ ಕೂಡ ಕೊಡಲಿಕ್ಕಿದೆ. ಅಂದರೆ ಹೊಸ ಮುಖಕ್ಕೆ ನಾವು ಒಂದು ಅವಕಾಶ ಕೊಡಬೇಕು ಅನ್ನೋದನ್ನು ಹೇಳಿ ಕರೆಕ್ಟಾಗಿ ಆ ವ್ಯಕ್ತಿನ ಅವರಿಗೆ ಪರಿಚಯ ಮಾಡಿಸಿನೇ ಕೊಡಬೇಕು. ಹಾಗಾಗಿ ಇವರು ಆ ಹೊಸ ಮುಖಕ್ಕೆ ಸಪೋರ್ಟ್ ಕೊಡೋಲಿಕ್ಕೆ ಸಾಧ್ಯ ಇರುತ್ತೆ. ಇಲ್ಲೇನಾದರೂ ಕೂಡ ಓಲೈಕೆ ಮಾಡ್ತಕ್ಕಂತಹದ್ದು ಹೈಕಮಾಂಡ್ನವರು ಕರೆಸಿ ಓಲೈಕೆ ಅಂತ ಮಾಡಿದರೆ, ಅದೇ ಪ್ರತಾಪ್ ಸಿಂಹ ಮನೆಗೆ ಏನಾದರೂ ಕೂಡ ಹೈಕಮಾಂಡ್ ಅವರು ಕರೆಸಿಬಿಟ್ಟು 6 ತಿಂಗಳ ಅಥವಾ 1 ವರ್ಷದ ಹಿಂದೆ ಏನಾದರೂ ಕೂಡ ಏನು ಬರೆಸ್ಕೊಂಡು ಕರೆಕ್ಟಾಗಿ ಆವಾಗ ಇವರ ಬತ್ತಳಿಕೆಯ ಬಾಣಗಳು ಬಿಟ್ಟಾಗ ಒಂದು ರೀತಿಯಾಗಿ ಖುಷಿ ತಂದು ಕೊಡುತ್ತೆ. ಮೊದಲೇ ಇದು ಮಾತಾಗಿದೆ ಬಿಡು ಅಂತೇಳಿ. ಇದೇನೂ ಆಗದೆ ಏಕಾಏಕಿ ಕೆಲಸ ಮಾಡಿಸ್ಕೊಂಡು ಇನ್ನೇನು ಎಲೆಕ್ಷನ್ 20 ದಿನ ಇದೆ ಅಷ್ಟೇ. ಆ 20 ದಿನಕ್ಕೆ ನೀವು ಈ ಥರ ಎಡಬೆಡಂಗಿತನವನ್ನು ಮಾಡಿದ್ರೆ ಆತ ಏನು ಮಾಡಬೇಕು? ಸರಿ, ನಿಮಗೆ ಹೆದುವೀರರಾದರೂ ಅಷ್ಟು ಬೇಗ ಏನು ಮಾಡಬೇಕು? ಹೇಗೆ ಜನಗಳ ಹತ್ರ ಅಪ್ರೋಚ್ ಆಗೋದು? ಹೇಗೆ ಜನಗಳ ಹತ್ರ ಹೋಟ್ ಕೇಳೋಕ್ಕೋಗೋದು? ಇಲ್ಲಿ ರಾಜ ಭಿಕ್ಷೆಗೆ ಹೋಗ್ತಿದ್ದಾನೆ. ರಾಜ ಏನೋ ನನಗೆ ಓಟ್ ಹಾಕಿ ಅಂತ ಭಿಕ್ಷೆ ಕೇಳಬೇಕಾದ್ರೂ ಟೈಮ್ ಬೇಕು. ಇದನ್ನು ಸ್ವಲ್ಪ ನೀವು ಯೋಚನೆ ಮಾಡಿದರೆ ಚೆನ್ನಾಗಿತ್ತು ಅಂತಷ್ಟೇ. ಇನ್ನೂ ಕೂಡ ನೀವು ಕೇಳಿದಾಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಪಕ್ಷ ಎಲ್ಲ ಗೆಲ್ತವೆ, ಅವೆಲ್ಲವೂ ಕೂಡ ನಾನು ಮುಂದಕ್ಕೆ ತಿಳಿಸ್ತಾ ಬರ್ತೇನೆ. ಖಂಡಿತ ಗುರುಗಳೇ, ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನಲ್ಲಿ ಎಲ್ಲಿ ತಪ್ಪುಗಳನ್ನ ಮಾಡಿರ್ತಾರೆ ಪಕ್ಷದವರು ಅನ್ನೋದನ್ನ ತುಂಬ ನೀಟಾಗಿ ತಿಳಿ ಹೇಳಿದ್ರಿ ಅಂತಲೇ ಹೇಳ್ಬೋದು. ಆ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಗೆಲುವು ಅನ್ನುವಂಥದ್ದು ಪ್ರತಿಯೊಂದು ಪಕ್ಷಕ್ಕೂ ಕೂಡ ಸಿಗುತ್ತೆ ಅನ್ನೋದು ನಿಮ್ಮ ವಿಡಿಯೋನ ಅರ್ಥ ಆಗಿತ್ತು. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.